ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಶುಕ್ರವಾರ ದಿವಸ ಸರಸ್ವತಿ ಪೂಜೆ ಆಗಿದ್ದು ಅದರದ್ದು ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಆ ಮುದ್ದಾದ ಗೊಂಬೆಗಳು ಇದರಲ್ಲಿ ತುಂಬ ಕ್ಯೂಟ್ ಚಿಕ್ಕ ಸರಸ್ವತಿ ರೀತಿ ಕಾಣಿಸ್ತಾ ಇದ್ರು. ನಮ್ಮ ಕಡೆ ಸರಸ್ವತಿ ಪೂಜೆ ಅಂದರೆ ಸ್ಕೂಲ್ಗಳಲ್ಲಿ ಮಾಡ್ತೀವಿ. ನಾರ್ತ್ ಇಂಡಿಯನ್ಸ್ ಕಡೆ ಸರಸ್ವತಿ ಮೂರ್ತಿನ ಕೂರಿಸಿ ಅಲ್ಲಿ ಬುಕ್ಗಳು ಮತ್ತು ಎಲ್ಲ ಥರದ ಹಣ್ಣುಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಪಂಡಿತರನ್ನ ಕರೆಸಿ ಹೋಮ ಕೂಡ ಮಾಡಿಸ್ತಾರೆ. ಹಾಗೆ ಎಲ್ರಿಗೂ ಸಬ್ಬಕ್ಕಿನ ನೆನೆಸಿ ಅದರ ಜೊತೆಗೆ ಹಣ್ಣುಗಳು ಮತ್ತು ಬೂಂದಿನ ಮಿಕ್ಸ್ ಮಾಡಿ ಪ್ರಸಾದವಾಗಿ ಕೊಡ್ತಾರೆ. ನೋಡಿ ಕ್ಯೂಟ್ ಪುಟಾಣಿಗಳು ಎಷ್ಟು ಚೆಂದ ಕಾಣಿಸ್ತಾ ಇದ್ದು. ಹಾಗೆ ಮಧ್ಯದಲ್ಲಿ ಸ್ವಲ್ಪ ದೇವ್ರ ವಿಡಿಯೋನು ಮಾಡಿದ್ದೀನಿ. ದೇವತೆಯು ಇವರೇ ಪಂಡಿತರು ಪೂಜೆ ಮಾಡ್ತಾ ಇದ್ದಾರೆ. ಮಂತ್ರ ಪಠನೆ ಮಾಡಿಕೊಂಡು ಈ ರೀತಿ ದಪ್ಪ ಕ್ಯಾಂಡ್ಲ್ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಇದನ್ನು ಮುಚ್ಚಿದ್ದಾರೆ ನೋಡಿ, ರೆಡ್ ಕಲರ್ ಬಟ್ಟೆಲಿ. ಅದು ಕಾಯಿ ಮೇಲೆ ರೆಡ್ ಕಲರ್ ಬಟ್ಟೆ ಇಟ್ಟು ಕೆಳಗಡೆ ಒಂದು ಮಣ್ಣಿಂದು ಮಡಕೆ ಇಟ್ಟಿದ್ದಾರೆ. ಹಾಗೆ ಮಧ್ಯದಲ್ಲಿ ಇವ್ರಿಗೆ ನಂಗೆ ತುಂಬ ಇಷ್ಟ ಆಗೋದ್ರು ಈ ಪುಟಾಣಿಗಳು. ಅದಕ್ಕೋಸ್ಕರ ಇವ್ರ ವೀಡಿಯೋಗಳನ್ನ ಮಾಡಿದ್ದೆ. ಇವ್ರಿಗಿನ್ನೂ 2 ವರ್ಷದ ಮೇಲಾಗಿದೆ ಅಷ್ಟೇ. ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು. ಈ ಕಡೆ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ಹೆಂಗಸರವರೆಗೂ ಕೂಡ ಸೀರೆ ಉಡ್ತಾರಂತೆ ಸರಸ್ವತಿ ಪೂಜೆ ದಿವಸ. ಹಾಗೆ ಸರಸ್ವತಿ ಪೂಜೆ ದಿವಸ ಅರಿಶಿಣ ಕಲರ್ ಸೀರೆಗೆ ಬಹಳ ಮಹತ್ವ ಕೊಡ್ತಾರೆ. ಇದನ್ನು ವಿಸರ್ಜನೆ ಕೂಡ ಮಾಡ್ತಾರೆ. 3 ದಿವಸ ಆದಮೇಲೆ ಈ ಮೂರ್ತಿನ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡೋ ದಿವಸ ಪಿಂಕ್ ಕಲರ್ ಸೀರೆ ಉಡ್ತಾರೆ. ಇದರ ವಿಶೇಷತೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಸರಸ್ವತಿ ಪೂಜೆಗೆ ಬಹಳ ಮಹತ್ವ ಕೊಟ್ಟು ಅಂದಿನ ದಿನ ಕಿಚಡಿ ಮಾಡ್ತಾರೆ. ದಾಲ್ ಕಿಚಡಿ ಎಲ್ರಿಗೂ ಗೊತ್ತೇ ಇರುತ್ತೆ. ಪೂಜೆ ಎಲ್ಲ ಮುಗಿಸಿದ್ಮೇಲೆ ದಾಲ್ ಕಿಚಡಿ ಮಾಡಿ ಅದರ ಜೊತೆಗೆ ತರಕಾರಿ ಗೊಜ್ಜು ಮಾಡ್ತಾರೆ. ಗೊಜ್ಜು ಮಾಡಿ ಬಂದಂಥವರಿಗೆ ಯಾರೇ ಬರಲಿ ಪ್ರಸಾದ ಕೊಡಲ್ಲ ಅಂತ ಹೇಳೆಲ್ಲ ಕೊಡ್ತಾರೆ. ಎಷ್ಟು ಮುದ್ದಾಗಿ ಆಟ ಆಡ್ತಾಯಿದ್ರು ಇವರು ಅಂತಂತಂದರೆ ಅದಕ್ಕೋಸ್ಕರ ಮಧ್ಯದಲ್ಲಿ ಇವ್ರ ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ತುಂಬ ಇಷ್ಟ ಆಗೋದ್ರು ಇವರು. ಇಬ್ಬರು ಟ್ವಿನ್ಸು, ಆದರೆ ಆ ರೀತಿ ಕಾಣಲ್ಲ. ಒಬ್ಬರು ಚಿಕ್ಕವರು, ಒಬ್ಬರು. ಇವಳಂತೂ ಸಖತ್ತು ತುಂಟಿ ಚಿಕ್ಕವಳು. ಒಂದು ಕ್ಷಣನೂ ಬಟ್ಟೆ ಬಗ್ಗೆ ಯೋಚನೆ ಮಾಡೋದಾಗಲಿ, ಅಮ್ಮ ಸೀರೆ ಇಲ್ಲ ಹಾಕ್ತು ಅಂತ ಏನೂ ಹೇಳ್ತಿರ್ಲಿಲ್ಲ. ದೊಡ್ಡವಳು ಸ್ವಲ್ಪ ಹೈಟ್ ಇದ್ದಾಳಲ್ಲ ದೊಡ್ಡವಳು ಅಂತಂದರೆ, ಅವಳು ಸ್ವಲ್ಪ ಕಾಳಜಿ ಮಾಡ್ತಾಯಿದ್ಲು. ಇವಳು ಸುಮ್ಮನೆ ಆಟ ಆಡ್ತಾಯಿದ್ಲು. ಎಷ್ಟು ಮುದ್ದಾಗಿ ಆಟ ಆಡ್ತಾಯಿದ್ಲು ಗೊತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಸರಸ್ವತಿ ತಾಯಿ ಒಳ್ಳೆಯದು ಮಾಡಲಿ ಎಂದು ಕೇಳ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ.